ಶುಭಾಶಯಗಳು 2025 ಚೆನ್ನಾಗಿತ್ತು. ಈಗ 2026ರಲ್ಲಿ ಏನಿಲ್ಲ, ದೇವರು ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ತೇನೆ ಈ ವರ್ಷದಲ್ಲಿ. ಏನು ಖುಷಿ ಇದೆ ಹೋದ ವರ್ಷದ್ದು ನಿಮ್ಗೆ 25ರದು? ಹೋದ ವರ್ಷದಲ್ಲಿ ನಮಗೆ ಖುಷಿನೂ ಇತ್ತು, ಒಂಚೂರು ನೋವು ಇತ್ತು. ನಮಗೆ ನೋವೇ ಜಾಸ್ತಿ ಇತ್ತು. ಬಟ್ ಈ ವರ್ಷ ನಾವು ಖುಷಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಆರೋಗ್ಯ ಎಲ್ಲದಕ್ಕಿಂತ ಮುಂಚೆ ಆರೋಗ್ಯ ಭಗವಂತ ಕೊಡ್ಲಿ ಎಲ್ಲರಿಗೂ, ನಮಗೂ ಅದು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಮಮತವ್ರೆ, ನಿಮ್ಗೆ ಹೋದ ವರ್ಷದ ಏನು ಖುಷಿ ಇದೆ, ಮುಂದಕ್ಕೆ ಏನು ಖುಷಿ ಬರಬೇಕು 26ನೇ ಇಸ್ವಿಗೆ? ಹೋದ ವರ್ಷದಲ್ಲಿ ನನ್ನ ಮಗಳು ಮಾಡಿದೆ ದೊಡ್ಡ ಖುಷಿ ಬಂದಿದೆ. ಈ ವರ್ಷ ಚಿಕ್ಕ ಮಗಳಿಗೆ ಕೆಲಸ ಸಿಕ್ಕಿದೆ, ಅದು ಖುಷಿ ಇದೆ. ನಮಗೆ ಒಳ್ಳೆ ಇನ್ನೇನು ಆಯಸ್ ಆರೋಗ್ಯನೇ, ಇವಾಗೆಲ್ಲ ಆರೋಗ್ಯನೇ ಮೇನ್ ಕೇಳ್ಕತಾ ಇರೋದು. ಎಂಡಿಗೆಲ್ಲ ಹುಷಾರಿದ್ರೆ ಮಲಗಿದ್ದು, ಈ ವರ್ಷ ಎಲ್ಲ ಆ ಥರ ಆಗಲ್ಲ ಬೇಡ ಕಣಪ್ಪ. ಮುಂದಿನ ವರ್ಷ ನೀವು ಖುಷಿಯಿಂದ ಇರಿ, ಆರೋಗ್ಯವಾಗಿರಿ ಅಂತ ಬಯಸ್ತೀವಿ ನಾವೆಲ್ಲ. ಥ್ಯಾಂಕ್ ಯು. ಗಗನ್ ಅವರೇ, ನಿಮಗೆ ಹೋದ ವರ್ಷ ಹೆಂಗಿತ್ತು, ಈ ವರ್ಷ ಹೆಂಗಿದೆ? ಹೋದ ವರ್ಷ ದುಃಖನೂ ಹೌದು, ಖುಷಿನೂ ಇತ್ತು. ಈ ವರ್ಷ ಚೆನ್ನಾಗಿರ್ಲಿ, ಎಲ್ಲ ರೀತಿನೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀನಿ. ಖುಷಿನಾ? ಖುಷಿ. ನಿಮಗೆ ನಿರ್ಮಲ ಅವರೇ? ನಮಗೆ ಹೋದ ವರ್ಷ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಏನೋ ಒಳ್ಳೇದಾಗಲಿ ಅಂತ ಅಷ್ಟೇ. ಎಕ್ಸ್ಪೆಕ್ಟ್ ಎಲ್ಲರೂ ಬರ್ಮಾಡ್ಕೊಳ್ತಾ ಎಲ್ಲರಿಗೂ ಹೊಸ ವರ್ಷ ಸ್ವಾಗತವನ್ನು ಬಯಸ್ತೇನೆ. ಈಗ ಈ 2025 ನಾವು ಕಳೆದಿದ್ದೀವಿ. ಹೇಗೆ ಕಳೆದಿದ್ದೀವಿ ಅನ್ನೋದು ನಮಗೆ ಇವಾಗ 2026ಕ್ಕೆ ನಾವು ಅಂದ್ಕೊತೀವಿ, ಅಯ್ಯೋ ನಮ್ಗೆ ಆ ವರ್ಷ ಆ ಥರ ಆಯಿತು, ಈ ಥರ ಆಯಿತು. ನಮಗೆ ಕೆಲವು ನೋವು ಇರುತ್ತೆ, ಕೆಲವು ಸಂತೋಷ ಉಂಟು ಮಾಡಿರುತ್ತೆ. ಬಟ್ ಅದನ್ನೆಲ್ಲ ಮರೆಯೋಣ. ನಾವು ಏನೇ ಆಗಿರ್ಬೋದು ಅದನ್ನು ನಾವು ಮರಿಬೇಕು. ಮುಂದಕ್ಕೆ ಹೊಸ ಜೀವನನ, ಹೊಸ ಸಂತೋಷ ಸಿಗಲಿ ಅಂತ ಆಶಿಸ್ತೀವಿ. ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ, ಐಶ್ವರ್ಯ. ನಾವು ಅಂತೀವಿ ಐಶ್ವರ್ಯ ಇಲ್ಲದೆ ಇರಲಿ, ಬೇಡ ಅಂತ ಕೆಲವು ಅದನ್ನೇನೆ ಹೇಳೋದು ಅಂತಾರೆ. ಬಟ್ ಆ್ಯಕ್ಚುಲಿ ಕೆಲವ್ರಿಗೆ ಅದು ಕಷ್ಟ ಇರುತ್ತೆ, ಅದು ಕಷ್ಟ ಇರುತ್ತೆ. ಐಶ್ವರ್ಯನೂ ಬೇಕು, ನೆಮ್ಮದಿನೂ ಬೇಕು, ಆರೋಗ್ಯ ಮೇನ್ ಎಲ್ಲದಕ್ಕಿಂತ ಅದು ಬರಬೇಕು. ನಾನು ಸಾಮಾನ್ಯವಾಗಿ ಇವಾಗ ನಾವೆಲ್ಲ ಹೇಳ್ತೀವಿ, ಹಿಂದೂಗಳಾಗಿ ನಾವೆಲ್ಲರೂ ಪಂಚಾಂಗದ ಪ್ರಕಾರ ನಾವು ಯುಗಾದಿ ಹಬ್ಬನ ನಾವು ಆಚರಿಸ್ತೀವಿ ಎಲ್ಲರೂ. ಆದರೆ ಈ ಒಂದು ಇಂಗ್ಲೀಷ್ ಕ್ಯಾಲೆಂಡರ್ ನ್ಯೂ ಇಯರ್ನ ನಾವು ಯಾಕೆ ಆಚರಿಸ್ಬೇಕು ಅಲ್ವಾ? ಏನಂದರೆ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನಾವೇನೋ ಒಂದು ಸಂತೋಷ ಪಡೋಣ, ಅದೊಂದು ಎಲ್ಲದು ದಿನ ಇರುತ್ತೆ ಸಂತೋಷ ಪಡೋಕ್ಕೆ. ಇದು ಒಂದು ಆ ಥರ ನಾವು ಏನಾದ್ರು ಒಂದು ಆಚರಿಸ್ಬೇಕು ಅಂತ ನಾವು. ಇನ್ನೊಂದು ನನ್ನ ಪ್ರಕಾರ ಏನು ಅಂದರೆ, ನಾವೆಲ್ಲರೂ ಇವಾಗ ಈ ಒಂದು ಗೌರ್ಮೆಂಟ್ ಅಂಡರಲ್ಲೇ ಇರ್ತೀವಿ. ನಾವು ಹುಟ್ಟಿದಾಗಿಂದ ಹಿಡಿದು ಒಬ್ಬ ವ್ಯಕ್ತಿ ಸಾಯೋ ತನಕನೂ ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ನಾವು ಜೀವನ ಮಾಡಬೇಕು. ಒಂದು ಮಗು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಒಬ್ಬ ವ್ಯಕ್ತಿ ಸಾಯೋ ತನಕನೂ ಎಲ್ಲದಕ್ಕೂ ಸರ್ಟಿಫಿಕೇಟ್, ಮನೆ ಕಟ್ಟಿಸ್ಬೇಕಾಗ್ಲಿ ಅಥವಾ ಇನ್ನೇನೋ ಒಂದು ಮೇಲೆ ಒಂದು ಸೈಟ್ ತೊಗೋಬೇಕು ಅಥವಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಆಧಾರ್ ಕಾರ್ಡ್ ಅಂತೆ, ಪ್ಯಾನ್ ಕಾರ್ಡ್ ಅಂತೆ, ಅದು ಇದು ಏನೇ ಮಾಡ್ಸೋಕ್ಕಾಗಲಿ ನಾವು ಯಾರೂ ಪಂಚಾಂಗದ ಪ್ರಕಾರ ಹೋಗಲ್ಲ. ಗೌರ್ಮೆಂಟು ಅದನ್ನ ತೊಗೊಳಲ್ಲ. ನಮ್ಮದು ಅದು ತೊಗೊಳೋದು ಇಂಗ್ಲೀಷ್ ಕ್ಯಾಲೆಂಡರ್. ಇಡೀ ವರ್ಲ್ಡ್ ವೈಡ್ ನಾವು ನೋಡಿದಾಗ ನಾವು ಇಂಗ್ಲೀಷ್ ಕ್ಯಾಲೆಂಡರ್ನೇ ನಾವು ಯೂಸ್ ಮಾಡೋದು. ಅದರಿಂದ ನಾವು ಅದಕ್ಕೆ ಗೌರವ ಕೊಡ್ತಾ ನಾವು ಈ ಒಂದು ಇಂಗ್ಲೀಷಿನ ಕ್ಯಾಲೆಂಡರ್ ಪ್ರಕಾರ ಈ ಒಂದು ಹೊಸ 2026ನ ನಾವು ಆಚರಿಸೋಣ. ಅದೇ ಥರ ನಮ್ಮ ಯುಗಾದಿ ಹಬ್ಬನೂ ಹೊಸ ವರ್ಷನೂ ಕೂಡ ನಾವು ಆಚರಿಸೋಣ. ಎಲ್ಲರಿಗೂ ಇಲ್ಲಿ ಬಂದಿರೋರೆಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಮೇಯ್ನು ಕಾಮಾಕ್ಷಿ ಅವ್ರಿಗೆ ಈ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಅವರೇ ಮೇಯ್ನ್. ಪಾಪ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮನ ನಡೆಸೋದು ಅಷ್ಟು ಈಸಿ ಅಲ್ಲ. ಪಾಪ ಎಲ್ಲರಿಗೂ ಫೋನ್ ಮಾಡೋದು ಮಟ್ಟೋದು, ಎಲ್ಲರನ್ನೂ ಬನ್ನಿ ಅಂತ ಕರೆಯೋದು ಎಲ್ಲರಿಗೂ ಇರಲ್ಲ ಅದು. ಬಟ್ ಅವ್ರ ಮನೇಲೂ ಒಂದು ಎಂಕರೇಜ್ ಮಾಡ್ತಾರೆ, ಮಾಡಿ ಮಟ್ಟಿ ಅನ್ನೋದು ಒಂದು ಇರುತ್ತೆ ಅವ್ರ ಮನೆಗೆ. ಅವ್ರ ಮಗಳು ಅಷ್ಟೇ ತುಂಬ ಚೆನ್ನಾಗಿ ಅವ್ರಿಗೆ ಎಂಕರೇಜ್ ಮಾಡ್ತಾಳೆ ಎಲ್ಲನೂ. ಅವಳು ಇದ್ದಿದ್ದು ಚೆನ್ನಾಗಿರೋದು ಆ್ಯಕ್ಚುಲಿ. ಬಟ್ ಅವಳಿಗೆ ಇಲ್ಲಿಂದಲೇ ಒಂದು ಹ್ಯಾಪಿ ನ್ಯೂ ಇಯರ್ ವಿಶಸ್ ಹೇಳ್ಬಿಡೋಣ. ಅವ್ರಿಗೆ, ಕಾಮಾಕ್ಷಿ ಅವ್ರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದೀವಿ. 2026ಕ್ಕೆ 2ನೇ ದಿವಸಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅರ್ಧ ನಿಮಿಷ ಇದೆ, ತುಂಬ ಇದೆ ನೋಡಿ ಲೆಕ್ಕ. 1 ಸೆಕೆಂಡ್ ಎಕ್ಸ್ಟ್ರಾ ಕೊಡೋಣ. ಈಗ ಎಷ್ಟಕ್ಕೆ ಕೊಟ್ಟಿದ್ದು ನಾವು? 36ಕ್ಕೆ. 36ಕ್ಕ?
35 ಅಲ್ವಾ ಇಲ್ಲಿ? ಆಗೋದು ಗೊತ್ತಾಗಲ್ಲ. ಅಕ್ಟೋಬರ್ 5 ಬರಬೇಕು. ಸ್ಟಾಪ್. ಒಂದೇ ತಾನೇ ಇಟ್ಕೊಂಡ್ಬಿಟ್ರು. ಇಲ್ಲ ಇಲ್ಲ ಬೇಗ ಬೇಗ. ಆಯ್ತು. ಜಾಸ್ತಿ ಆಯ್ತು. ಅದು ಅಲ್ಲ. ಸ್ಟಾರ್ಟ್ 2 ಸೆಕೆಂಡ್ ಜಾಸ್ತಿ ಆಯ್ತು. ಡಿಗ್ರಿ ಒಂದ ಹಂಗಾರೆ. ಅದೇ ಈ ಆಟದ ವಿನ್ನರ್ ಗಗನ. ಥ್ಯಾಂಕ್ ಯು. ಕಾಂಗ್ರೆಸ್. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಹ್ಯಾಪಿ ನ್ಯೂ ನ್ಯೂ ಇಯರ್. ಇವರೇ ಮದುವೆ ಹೆಣ್ಣು. ಥ್ಯಾಂಕ್ ಯು. ಹುಡುಗ ಎಲ್ಲಿ ಕರ್ಕೊಬರೋಣ. ಹರ್ಸಿ ಅವ್ರ ಮನೆಯವರು. ಹಿಂಗೆ ಕೊಟ್ಟಿದ್ದು ನಾನು. ಹೌದಾ? ಬರ್ತಾರ ನಿಮ್ಮ ಕೈಲೆಲ್ಲ? ಸರಿ ಕಾಮಾಕ್ಷಿ ಬಾಯ್. ಬಾಯ್ ಬಾಯ್. ಆಯ್ತು ಕಾಮಾಕ್ಷಿ. ಬಾಯ್.